ಆ ಆ Myself Nira Fatima. Together we are here to take you on a journey through the dazzling word performances and other cultural programs of our children and an experienced and interesting message to you all. A seasoned traveler of the intricacies of Dream Fantasy unleash the magic annual day celebration 2025-26. I bring to you my experiences, my passion and my unwavering excitement for what lies ahead of this evening. And as someone who finds joy in the unique and unpredictable, I am here to add a dash of spontaneity to our shared experience tonight. So dear parents, sit back, relax and enjoy as we navigate through an evening filled with entertainment, emotions and joy. Let's welcome LKG girls for a welcome dance performance. Yeah.
ತಾಯಿಯನ್ನು ಬೀಳದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ತಲೆ ಎತ್ತಿ ನಿಲ್ಲಲು ಕಲಿಸಿದ ತಂದೆಯನ್ನು ತಲೆ ತಗ್ಗಿಸದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಎಂದು ತಂದೆ ತಾಯಿಯ ಆಶೀರ್ವಾದ ಪಡೆದುಕೊಳ್ಳುತ್ತಾ ಈ ಸುಂದರ ಸಂಜೆಯಲ್ಲಿ ನಮ್ಮ ಈ ಜ್ಞಾನಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯ ಡ್ರೀಮ್ ಫ್ಯಾಂಟಸಿ ಆನ್ಯುವಲ್ ಡೇ ಕಾರ್ಯಕ್ರಮದ ಸ್ವಾಗತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಉದ್ಘಾಟಕರು ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಅತ್ಯಂತ ಕ್ರಿಯಾತ್ಮಕ ವ್ಯಕ್ತಿಗಳು ಹಾಗೂ ನಮ್ಮ ಬೈಲುವದ್ದಿಗೆರೆ ಗ್ರಾಮದ ನೂತನ ಆಡಳಿತಾಧಿಕಾರಿಯಾಗಿ ನೇಮಕಗೊಂಡಿರುವ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಶ್ರೀ ಶೇಖರಪ್ಪ ಹೊರಪೇಟೆ ಸರ್ ರವರಿಗೆ ಪುಷ್ಪವನ್ನ ಕೊಡುವುದರ ಜೊತೆಗೆ ಸಂಸ್ಥೆಯ ಪರವಾಗಿ ಹಾಗೂ ಶಾಲೆಯ ಪರವಾಗಿ ತುಂಬು ಹೃದಯದ ಸ್ವಾಗತ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನ ಹಾಕಬೇಕು. ಅದೇ ರೀತಿಯಾಗಿ ಮತ್ತೋರ್ವ ಮುಖ್ಯ ಅತಿಥಿಗಳಾದ ರಾಜಕೀಯ, ಸಾಮಾಜಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ರಂಗದಲ್ಲಿ ಅದ್ವಿತೀಯ ಜ್ಞಾನ ಹೊಂದಿದ, ನುಡಿದಂತೆ ನಡೆವ ನಡೆದಂತೆ ನುಡಿವ, ಎಂತಹ ಕಠಿಣ ಪರಿಸ್ಥಿತಿಯನ್ನು ಜಯಿಸುವಂತ ಅಗಾಧ ಜ್ಞಾನ ಹೊಂದಿದ ಶ್ರೀಯುತ ಯತ್ನಳ್ಳಿ ಮಲ್ಲಯ್ಯ ಸರ್, PVSBC ಪ್ರೌಢಶಾಲೆಯ ಮುಖ್ಯ ಗುರುಗಳು ಹೊಸಪೇಟೆ, ಇವರಿಗೆ ಮನಪೂರ್ವಕ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಗುರುವಿಗೆ ತಮ್ಮಕರು ನಿಷ್ಠಾವಂತರೂ ಆದ ಕಠಿಣ ಕೆಲಸಗಳು ಶೀಘ್ರವಾಗಿ ನಿರ್ವಹಿಸುವಂತಹ ಶ್ರೀಯುತ ಬಿ ಮಲ್ಲಿಕಾರ್ಜುನ್ ಸರ್ ಅವರಿಗೆ ತುಂಬು ಹೃದಯದ ಸ್ವಾಗತ. PVSBC ಪ್ರೌಢಶಾಲೆಯ ಸಹ ಶಿಕ್ಷಕರು, ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಬಯಸಬೇಕು. ಅದೇ ರೀತಿಯಾಗಿ BM ಲೋಕೇಶ್ ಸರ್, ಇವರು ಬಿಲ್ವಾ ಶಾಲೆಯ ಮುಖ್ಯ ಗುರುಗಳು, ಇವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರೂ ಸ್ವಾಗತವನ್ನ ಬಯಸಬೇಕು. ಸರ್ವೋದಯ ವಿದ್ಯಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಅಂಗಡಿ ಗಿರೀಶ್ ಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಹೋಗಿ ಬಿಡಬೇಕು. A proverb meaning that while humans make plans and intentions, the final outcome is ultimately determined by a higher power, fate or circumstances beyond human control. ಮನುಷ್ಯನು ತನ್ನ ಜೀವನದಲ್ಲಿ ತಾನು ಏನೇ ನಿರ್ಧಾರವನ್ನು ಮಾಡಿದರೂ ದೈವದ ನಿರ್ಣಯವೇ ಬೇರೆ ಆಗಿರುತ್ತದೆ. ಆದ್ದರಿಂದ ಈ ಭೂಮಿಯ ಮೇಲಿನ ಪ್ರತಿಯೊಂದು ಜೀವರಾಶಿಯು ದೇವರ ಅನುಗ್ರಹದಿಂದ ಬದುಕುತ್ತಿರುತ್ತವೆ. ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನು ಕೂಡ ದೇವರ ಅನುಗ್ರಹದ ಮೂಲಕ ಪ್ರಾರಂಭಿಸೋಣ. ಜ್ಞಾನ ದೇವತೆಯಾದ ನಮ್ಮ ಸರಸ್ವತಿಯ ಹಾಡಿಗೆ ನಮ್ಮ ಸರಸ್ವತಿಯ ಹಾಡನ್ನು ಹಾಡಲಿಕ್ಕೆ ನಮ್ಮ ಶಾಲೆಯ ಮಕ್ಕಳು ಹಾಗೂ ನಮ್ಮ ಶಾಲೆಯ ಶಿಕ್ಷಕಿಯಾದ ಶಿಲ್ಪಾ ಮಿಸ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು. ಮುನ್ನಡೆಸು, ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಹಡಿ ಮುಟ್ಟದೇನು. ಆ
ಪಾಲಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. Thank you, ma'am, and dear students. Tamasoma Jyotirgamaya. This is a symbolic movement that signifies the dispelling of darkness and igniting of thought and enlightenment. It's our honor to invite the esteemed guests on stage to do the honors. We deeply appreciate their presence, marking the auspicious beginning of our proceedings today. I request all the chief guests to light the lamps. Witnessing the lamp being lit, may it inspire us all. The flame's upward movement, defying gravity, stands as a symbol of our quest for knowledge, upliftment, and the resolve to rise above all challenges. It stands as a testament to the power of light over darkness, knowledge over ignorance. A heartfelt thanks to our esteemed guests for leading this auspicious beginning. As the lamp's light continues to radiate throughout our day, let of our collective commitment to knowledge, harmony, and progress. With this luminous start, we now officially declare the event open and proceed with our planned schedule. I consider it is a great honor to welcome Mr. Shekrappa Horpet sir, BEO of Hospet, on the dais to address the gathering. Good evening, everyone. Honorable Chief Guest on the dais, Mr. Dr. Yatnalli Mallaya, who is well-known writer of our Vizianagara district, and yet another dignitary, Mr. Mallikarjun, who is the president of Assistant Teachers, Madhyam Shikshak Sangha, Hospet Taluk, and yet another dignitary, Mr. Girish Kumar, who is the founder of this institution, and yet another dignitary of Bilwa Residential School founder president, and honorable parents of this school, especially my dear children and honorable teachers of this institution. So I know most of the students, they are going to participate in this function. The parents, you should not listen to what the guests are telling on the dais, but you are very much interesting to see your students, see your kids cultural activities rather than what the guest is telling. But although I am the head of the Department of the Educational Literacy, I would like to say some words regarding the education and morality of the Education Department. ಸೊ ಸ್ನೇಹಿತರೆ, ದಯವಿಟ್ಟು ನೀವು ಬೇಗ ಮಾತಾಡ್ದಾಗಿದ್ದರೆ ಬೇಗ ಮುಗಿಸ್ಬಿಡ್ತೀನಿ. ನೀವು ಮಾತಾಡ್ತಿದ್ರೆ ನಾನು ಮಾತಾಡ್ತಾ ಇರ್ತೀನಿ. ಓಕೆ, ಫೈನ್. ಇವತ್ತು ಈ ಊರಿನಲ್ಲಿ ಬಹಳಷ್ಟು ಸ್ವಂತ ತಮ್ಮ ಊರಿನ ಹಬ್ಬದ ರೀತಿಯಲ್ಲಿ
ಎಲ್ಲ ಪಾಲಕರು ಪೋಷಕರು ತಮ್ಮ ಮಕ್ಕಳೊಂದಿಗೆ ಇಲ್ಲಿ ಭಾಗವಹಿಸೋದಕ್ಕೆ ತಮ್ಮ ಮಕ್ಕಳನ್ನು ಭಾಗವಹಿಸೋದಕ್ಕೆ ಕರ್ಕೊಂಡ್ಬಂದಿದ್ದೀರಿ. ಜೊತೆಗೆ ನಿಮ್ಮ ಮಕ್ಕಳ ಕಲ್ಚರಲ್ ಆಕ್ಟಿವಿಟೀಸನ್ನು ನೋಡೋದಕ್ಕೆ, ಅವರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತುಂಬಿಕೊಳ್ಳೋದಕ್ಕೆ ತಾವೆಲ್ಲರೂ ಕೂಡ ಪ್ರೀತಿಯಿಂದ ನಿಂತ್ಕೊಂಡಿದ್ದೀವಿ. ಬಟ್ ಆದಾಗ್ಯೂ ನಾನು ಈ ಇಲಾಖೆಯ ಮುಖ್ಯಸ್ಥನಾಗಿ ಒಂದೆರಡು ಮಾತನಾಡೋದು ಏನು ಅಂತಂದರೆ, ವಿಶೇಷವಾಗಿ ಪಾಲಕರಲ್ಲಿ, ಅದು ತಾಯಂದಿರಲ್ಲಿ ಒಂದು ಮನವಿ ಏನು ಅಂತಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ಆಫ್ಟರ್ ಕೋವಿಡ್ ಪೀರಿಯಡ್, ಕೋವಿಡ್ ಏನು ಬಂತಲ್ಲ, ಬಂದ ನಂತರದ ದಿನಮಾನಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಬೃಹದಾಕಾರವಾಗಿರತಕ್ಕಂತಹ ಬದಲಾವಣೆಗಳಾಗಿದ್ದಾವೆ. ಸೊ 2020ಕ್ಕಿಂತಲೂ ಮೊದಲು ಇಂಟರ್ನೆಟ್ಟು ಬಹಳ ಕಡಿಮೆ ಉಪಯೋಗ ಆಗ್ತಾ ಇತ್ತು. ಭಾಳ ಅಂದರೆ ವ್ಯಾಟ್ಸಪ್ಪನ್ನು ಯೂಸ್ ಮಾಡ್ತಾ ಇದ್ರು. ಅದನ್ನು ಉಪಯೋಗಿಸ್ಕೊಂಡು ಕೆಲವು ಚಟುವಟಿಕೆಗಳನ್ನು ನೋಡ್ಬೋದಾಗಿತ್ತು. ಆವಾಗ 1 GB ಅರ್ಧ GB ಬರ್ತಾ ಇತ್ತು, ಸುತ್ತಾ ಇತ್ತು ಅವಾಗೆಲ್ಲ. ಆದರೆ ಇವಾಗ 5 GB ಬಂದಿದೆ. ಹಿಂಗೆ ಮುಟ್ಟಿದ್ರೆ ಸಾಕು, ಅಂತರ್ಜಾಲ ಪ್ರಪಂಚದಲ್ಲಿ ಎಲ್ಲ ವಿಷಯಗಳನ್ನು ಒಂದು ಕ್ಷಣಾರ್ಧದಲ್ಲಿ ನೀವು ಬೇಕಾಗಿರುವಂಥದ್ದನ್ನು, ಬೇಡಾಗಿರುವಂಥದ್ದನ್ನು ಎಲ್ಲವನ್ನೂ ಕೂಡ ನೋಡ್ತಕ್ಕಂತಹ ಅವಕಾಶಗಳು ನಿಮಗಿರ್ತವೆ. ಆದರೆ ತಾಯಂದಿರಾಗಿರ್ತಕ್ಕಂಥವ್ರು ಇತ್ತೀಚೆಗೆ ಅಂತರ್ಜಾಲದ ಮೊರೆ ಹೋಗ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ತಪ್ಪಾಗಿ ಭಾವಿಸ್ಬೇಡ್ರಿ. ನಾನು ತಾಲೂಕಿನ ಶಿಕ್ಷಣಾಧಿಕಾರಿಯಾಗಿ ನನಗೆ ದೈನಂದಿನ ದಿನಗಳಲ್ಲಿ ಬರ್ಬೋದಾಗಿರ್ತಕ್ಕಂತಹ ಕಂಪ್ಲೇಂಟ್ಗಳ ಬಗ್ಗೆ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಒಳ್ಳೊಳ್ಳೆ ದೊಡ್ಡ ಪ್ರತಿಷ್ಠಿತ ಮನೆತನದವರು, ಹೊಸಪೇಟೆಯ ದೊಡ್ಡ ಸಂಸ್ಥೆಗಳಲ್ಲಿ ಓದ್ತಾ ಇರ್ತಕ್ಕಂಥವ್ರು, CBSEನಲ್ಲಿ ICSEನಲ್ಲಿ 60,000 70,000 ಕೊಟ್ಟು ಮಕ್ಕಳನ್ನ ಓದಿಸ್ತಾ ಇರ್ತಕ್ಕಂಥವ್ರು. ಸೊ ಅವ್ರ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಲಕ್ಷ್ಯ ಇರಲ್ಲ ಅವ್ರಿಗೆ. ಯಾಕಂದರೆ ಅಪ್ಪ ಚೆನ್ನಾಗಿ ದುಡಿತಿರ್ತಾನೆ, ಅಮ್ಮನೂ ಕೂಡ ಅವರು ಗೆಳತಿಯರ ಜೊತೆಗೆ ಕೆಲವಿಷ್ಟು ಕ್ಲಬ್ಗಳನ್ನು ಮಾಡ್ಕೊಂಡಿರ್ತಾರೆ. ಅದು ಕಿಟ್ಟಿ ಪಾರ್ಟಿ ಆ ಥರದ್ದೆಲ್ಲ. ಸೊ ಅವರು ತಮ್ಮ ಕೆಲಸದಲ್ಲಿ ತಾವು ಬ್ಯುಸಿಯಾಗಿಟ್ಟಿರ್ತಾರೆ. ಮಕ್ಕಳು ಒಂದು ಹಂತದವರೆಗೂ ಅಪ್ಪ ಅಮ್ಮನನ್ನು ನೋಡ್ತವೆ, ನಮ್ಮನ್ನು ಗಮನಿಸಲ್ಲ ಅಂತಂದ ತಕ್ಷಣ ಅವರು ತಮ್ಮದೇ ಆಗಿರ್ತಕ್ಕಂತಹ ಫ್ರೆಂಡ್ ಸರ್ಕಲಲ್ಲಿ ತಮ್ಮನ್ನು ತೊಡಸ್ಕೊಂಡು ಬಿಡ್ತಾರೆ. ಅದು ಗೊತ್ತಾಗಲಾರ್ದಂತಹ ರೀತಿಯಲ್ಲಿ ಮಕ್ಕಳು ಲವ್ ಆ್ಯಂಡ್ ಅಫೆಕ್ಷನ್ನ ಹಾದಿಯಲ್ಲಿ ಹೋಗ್ತವೆ. ಇನ್ನೇನು ಕೆಲವೇ ದಿನಗಳಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತಾರೆ ಅಂತಂದಾಗ ಒಂದು 5 ಡೇ ಅವ್ರ ಕಣ್ಣಿಗೆ ಕಣ್ಮರೆಯಾಗಿಬಿಡ್ತಾರೆ. ಸೊ ಕಣ್ಮರೆಯಾದ ತಕ್ಷಣ ಇವ್ರಿಗೊಂದು ಆತಂಕ ಸ್ಟಾರ್ಟ್ ಆಗ್ತೈತಿ. ಒಂದು ಕಂಪ್ಲೇಂಟ್ ಮಾಡಿದ ತಕ್ಷಣ FIR ಆದ ತಕ್ಷಣ ಒಂದು 3-4 ದಿನದಲ್ಲಿ ಅವ್ರು ಬಂದು ಕರ್ಕೊಂಬರ್ತಾರೆ, ಹಿಂಗಿದೆ ಅನ್ನುವಂಥದ್ದು. ಸೊ ಇವೆಲ್ಲ ಬಹಳಷ್ಟು ಹೊಸಪೇಟೆ ತಾಲೂಕಲ್ಲ, ಇಡೀ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಯಾಕೆ ಈ ಮಟ್ಟಕ್ಕೆ ಬದಲಾವಣೆ ಆಗಿದೆ ಅಂತಂದರೆ, ಇವತ್ತು ಮೊಬೈಲ್ ಅನ್ನುವಂಥದ್ದು ಇದೆಯಲ್ಲ, ಎಷ್ಟು ನಮಗೂ ಉಪಯೋಗ ಅಂದ್ಕೊಂಡಿದ್ದೀವಿ ಅದಕ್ಕಂತೂ ಹೆಚ್ಚು ನಮಗೆ ದುರುಪಯೋಗ ಆಗುವಂಥ ಸಾಧ್ಯತೆಗಳಿದ್ದಾವೆ. ದಯವಿಟ್ಟು ಮಕ್ಕಳಿಗೆ ನೀವು ಮೊಬೈಲನ್ನು ಕೊಡಬೇಕಾದಾಗೆ ನಿಮ್ಮ ಎದುರಿಗೇನೆ ಮಾತಾಡಿಸ್ರಿ. ಯಾಕಂದ್ರೆ ವಯಸ್ಸು ಹಂಗಿರುತ್ತದು. ಒಂದು ಹಂತವನ್ನು ದಾಟಿದ ಮೇಲೆ ಅವರು ನಿಮಗೆ ಬುದ್ಧಿ ಹೇಳ್ತಾರೆ. ಅವ್ರು PUC ಪಾಸಾಗಿ ಏನೋ ಒಂದು ಡಿಗ್ರಿಗೆ ಅಥವಾ ಇಂಜಿನಿಯರಿಂಗು ಮೆಡಿಕಲ್ಗೆ ಹೋದಂದ್ರೆ ಅವರು ನಿಮಗೆ ಬುದ್ಧಿ ಹೇಳ್ತಾರೆ. ಆದರೆ ಅಲ್ಲಿವರೆಗೂ ಮಕ್ಕಳನ್ನ ಜೋಪಾನವಾಗಿ ಜತನ ಮಾಡಿಕೊಂಡು ಹೋಗುವಂತಹ ಜವಾಬ್ದಾರಿ ವಿಶೇಷವಾಗಿ ತಾಯಂದಿರ ಮೇಲಿದೆ. ಮಗ ಆಗಿದ್ದರೆ ಯಾವ ಮಕ್ಕಳ ಜೊತೆಗೆ ಅವನು ಸ್ನೇಹ ಇಟ್ಕೊಂಡಿದ್ದಾನೆ, ಯಾರ ಜೊತೆಗೆ ಓಡ್ತಾ ಇರ್ತಾನೆ, ಹೆಚ್ಚು ಒಡನಾಟ ಇಟ್ಕೊಂಡಿರ್ತಾನೆ, ಫೋನ್ ಯಾರ್ಯಾರು ಬರ್ತಾರೆ, ಒಂದಷ್ಟು ನೀವು ನೋಡಲೇಬೇಕು. ಯಾಕೆ ನೋಡಲೇಬೇಕು ಅಂತಂದರೆ, ಕೆಲವು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಇಲ್ರಿ ಮಕ್ಕಳಿಗೆಲ್ಲ ನಾವು ಬೇರೆ ರಿಸ್ಟ್ರಿಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಮೊಬೈಲಿನ ವಿಚಾರದಲ್ಲಿ ರಿಸ್ಟ್ರಿಕ್ಟ್ ಮಾಡಲೇಬೇಕು. ಯಾಕಂದ್ರೆ ನಿಮಗೂ ಗೊತ್ತಿದೆ, ಅದರ ಒಳಗೆ ಹೋಗಿ ಬಂದರೆ ಅದು ಅಂತರ್ಜಾಲದ ಒಳಗಡೆ ಹೋದರೆ ಅದು ಏನಿಲ್ಲ ಅನ್ನೋದು ಅಷ್ಟೇ ಮೇಲೆ ಇರುವಂಥದ್ದು, ಇಂಥದ್ದಿಲ್ಲ ಅನ್ನೋ ಹಂಗಿಲ್ಲ. ಅದಕ್ಕೆ ನೀವು ಅರ್ಥ ಆಗಿರ್ತಂತ ಭಾವಿಸಿರ್ತೀನಿ ನಾನು. ಸೊ ಅದಕ್ಕೆ ನಮ್ಮ ಮಕ್ಕಳು ಆ ಬೆಳೆಯುವಂತಹ ವಯಸ್ಸು ಆಗಿರುತ್ತೆ. ಸೊ ಅವರಿಗೆ ಏನು ನಾವು ಬೇಡ ಅಂತ ಅಂದ್ಕೊಂಡಿರ್ತೀವಿ ಅದೇ ಬೇಕು ಅನ್ನುವಂಥ ಮನಸ್ಥಿತಿಗಳು ಬರ್ತವೆ. ದಯವಿಟ್ಟು ಮಕ್ಕಳು ಬರೀ ಶಾಲೆ ಕಳಿಸಿ ನನ್ನ ಮಗ ಅಷ್ಟು ಅಂಕಗಳನ್ನು ಪಡ್ಕೋಬೇಕು, ಇಷ್ಟು ಮಾರ್ಕ್ಸ್ ತಗೊಳ್ಬೇಕು ಅನ್ನೋದು ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ಒಳ್ಳೆಯ ನಾಗರಿಕನಾಗಿ ಬೆಳಿಬೇಕು. ನಾಳೆ ನನ್ನ ಮಗ ನನ್ನ ಮಗಳು ನಮಗೆ ಗೌರವ ತರದೇ ಇದ್ರೆ ಚಿಂತಿಲ್ಲ, ನಮ್ಮ ಗೌರವವನ್ನು ಕಳಿಲಾರದಂಥ ರೀತಿಯಲ್ಲಿ ಅವರು ಬದುಕಬೇಕು, ಅವರು ಬೆಳಿಬೇಕು ಅನ್ನುವಂತಹದ್ರ ಬಗ್ಗೆ ಯೋಚನೆ ಮಾಡಿ ನೀವು ಹಂತವಾಗಿ ಎಲ್ಲ ನಾವು ಕೈ ಮೀರೋದ್ಮೇಲೆ ಏನು ಮಾಡಕ್ಕೆ ಬರಲ್ಲ. ಸೊ ಹಂತವಾಗಿ ಮಕ್ಕಳ ಬಗ್ಗೆ ನೀವು ಒಂದಿಷ್ಟು ಕಾಳಜಿಯನ್ನು ವಹಿಸಿದ್ರೆ, ಆಮೇಲೆ ವಯಸ್ಸಿಗೆ ಬಂದಿರತಕ್ಕಂತಹ ಮಕ್ಕಳು 14 ವರ್ಷ ಕ್ರಾಸ್ ಆದಮೇಲೆ ಅವರು ನಿಮಗೆ ಸ್ನೇಹಿತರಾಗಿರ್ತಾರೆ ಅನ್ನುವಂಥದ್ದನ್ನು ಗಮನಿಸ್ರಿ. ಅವ್ರಿಗೆ ನೀವು ಹೊಡೆಯುವಂಥದ್ದಾಗಿರಲಿ, ಅವ್ರಿಗೆ ಬೈಯುವಂಥದ್ದಾಗಿರಲಿ, ಮತ್ತೆ ಪುನಃ ಅವ್ರು ಮತ್ತೆ ಎದುರ ಸ್ಟಾರ್ಟ್ ಮಾಡ್ತಾರೆ. ಮಕ್ಕಳನ್ನು ಪ್ರೀತಿಯಿಂದ ಬದಲಾವಣೆ ಮಾಡಿರಿ. ಹಿಂದೊಂದು ಕಾಲ ಇತ್ತು, ಅಪ್ಪ ಹೊಡೆದ್ರೆ, ಮೇಷ್ಟ್ರು ಹೊಡೆದ್ರೆ
ಅದು ಯಾರು ಏನು ಅನ್ಕೊಳ್ತಾ ಇರಲಿಲ್ಲ. ಒಂದು ಅರ್ಧ ಗಂಟೆದಾಗ ಮತ್ತೆ ಅವ್ರು ರಾಜಿ ಆಗಿಬಿಡೋರು, ಖುಷಿಯಿಂದ ಇರೋರು. ಆದರೆ ಇವಾಗ ಹಂಗಿಲ್ಲ. ಹುಡುಗರಲ್ಲಿ ಭಾವನಾತ್ಮಕವಾಗಿರ್ತಕ್ಕಂಥ ಬದಲಾವಣೆಗಳು ಆಗ್ತಾ ಇದ್ದಾವೆ. ಸೊ ಅಂಥ ಸಂದರ್ಭದಲ್ಲಿ ಅಪ್ಪ ಬೈದನ್ನ ಕಾರಣಕ್ಕೇನೆ ಊರು ಬಿಟ್ಟು ಹೋಗಿರ್ತಕ್ಕಂಥವ್ರನ್ನ ನೋಡಿ ಅವ್ರನ್ನ ಹೋಗಿ ಪೊಲೀಸರ ಮುಖಾಂತರ ಕರ್ಕೊಂಬಂದು ಮನೆಗೆ ಕೊಟ್ಟಿದ್ವಿ. ಬರೀ ಬೈದಕ್ಕೆ ಅಷ್ಟು ಸೆನ್ಸಿಟಿವ್ ಆಗ್ಕೊಂಡ್ರೆ ಪಕ್ಕದ ಇರೋ ಫ್ರೆಂಡ್ ಇರ್ತಿರ್ತಾನ, ಅಲ್ಲಿ ನಮ್ಮ ಅಪ್ಪರಂಗೆ ಒಂದಿನ ಹೊಡೆಯಲ್ಲ ನಿಮಗೆ ಹೊಡೆದಲ್ಲಿ ಅಂದ ತಕ್ಷಣ ಅವ್ನಿಗೆ ಎಲ್ಲೋ ಮನಸ್ಸಿಗೆ ಚುರುಕು ಮಾಡ್ತೈತಿ. ನಮ್ಮಪ್ಪ ಇಷ್ಟು ಕಟ್ಟವನು ಅನ್ನೋಂಥ ಭಾವನೆ ಬಂದ್ಬಿಡ್ತಾವ ಅವ್ರಿಗೆ. ಸೊ ದಯವಿಟ್ಟು ಮಕ್ಕಳೊಂದಿಗೆ ನೀವು ಪ್ರೀತಿಯಿಂದ ಒಂದು ಅರ್ಧ ಗಂಟೆ ಜೊತೆ ಕೂತ್ಕೊಂಡು ಎಲ್ಲರೂ ಊಟ ಮಾಡಿರಿ. ಯಾಕೆ ಹಿಂಗೆ ಹೇಳ್ಕತ್ತಿದೀವಿ ಅಂತಂದರೆ, ಆ ಮಗುವಿನ ಮನಸ್ಸಿನಲ್ಲಿ ಏನಿದೆ ಅನ್ನುವಂತಹ ಅಂಶವನ್ನು ನೀವು ಗಮನಿಸ್ಬೇಕು. ಒಂದು ಗಂಟೆ ಮಾತಾಡ್ಬಿಟ್ರೆ ಅವ್ನು ಏನೋ ಹೇಳ್ತಾ ಇರ್ತಾನೆ, ನಮ್ಮ ಶಾಲೆಗೆ ಹಂಗಿತ್ತು, ನಮ್ಮ ಶಾಲೆಗೆ ಹಿಂಗಿತ್ತು, ನಮ್ಮ ಫ್ರೆಂಡ್ ಹೆಂಗೆ ಆಟ ಆಡಿದ್ರು, ನಮ್ಮ ಮಿಸ್ ಹಿಂಗೆ ಹೇಳಿದ್ರು, ಅವನ್ನೆಲ್ಲವೂ ನೀವು ಕೇಳಿಸ್ಕೊಳ್ಬೇಕು. ಯಾಕಂದ್ರೆ ಎಲ್ಲೋ ಒಂದು ಕಡೆಗೆ ಅವ್ನು ಒಳ್ಳೆ ಹಾದಿಯಲ್ಲಿ ಹೋಗ್ತಾ ಇದ್ದಾನೆ ಅಂತಂದಾಗ ನೀವು ಅವನಿಗೆ ಪ್ರೋತ್ಸಾಹ ಮಾಡಿರಿ, ಸ್ನೇಹಿತರ ರೀತಿಯಲ್ಲಿ ಅವನಿಗೆ ತಿದ್ದಿರಿ. ಆದರೆ ಎಂದೂ ಕೂಡ ಅವನಿಗೆ ನೀವು ಶಿಕ್ಷಿಸ್ತಕ್ಕಂತಹ ಕೆಲಸ ಮಾಡಬೇಡ್ರಿ. ಪ್ರೀತಿಯಿಂದ ಬದಲಾವಣೆ ಮಾಡ್ತಕ್ಕಂತಹ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಳೋಣ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರವನ್ನು ಕೂಡ ನಾವು ಮಕ್ಕಳಿಗೆ ಕಲಿಸಿಕೊಡ್ಬೇಕಾಗಿದೆ. ಈಗ ನೀವು ತಪ್ಪಾಗಿ ಭಾವಿಸ್ಬೇಡ್ರಿ. ವಿಶೇಷವಾಗಿ ತಾಯಂದಿರ ಕುರಿತು ನಾವು ಮಾತಾಡೋದು ಏನು ಅಂತಂದರೆ, ನಿಮ್ಮ ಮನೆಗೆ ಯಾರಾದ್ರೂ ಹಿರಿಯರು ಬಂದರೆ, ಅವ್ರು ನಿಮ್ಮ ಗಂಡನ ಸಂಬಂಧಿಕರೇ ಇರ್ಬೋದು, ನಿಮ್ಮ ಅತ್ತೆ ಇರಲಿ, ಮಾವ ಇರಲಿ, ಅವ್ರ ಸಂಬಂಧಿಕರು ಯಾರೇ ಇರಲಿ, ಬಂದಂಥವ್ರಿಗೆ ಬಹುಶಃ ನಾವೆಲ್ಲ ಸಣ್ಣವರಿದ್ದಂಥ, ನಾನು ಹಳ್ಳಿಯಿಂದ ಬೆಳೆದು ಬಂದಿರ್ತಕ್ಕಂಥವ್ರು, ಯಾರಾದರೂ ಹಿರಿಯರು ಬಂದರು ಅಂದರೆ ನಮ್ಮ ತಾಯಿ ಹೋಗಿ ಅವ್ರ ಕಾಲಿಗೆ ನೀರು ಹಾಕಿ ನಮಸ್ಕಾರ ಮಾಡೋದು ನಿಂದ್ರೆ, ನಿಮ್ಮ ಅತ್ತೆ ನಮಸ್ಕಾರ ಮಾಡುವಂಥದ್ದು. ನಮ್ಮ ತಾಯಿ ಬರೀ ನಮಸ್ಕಾರ ಅಂತ ನಾವು ಉದ್ದಕ್ಕೆ ಬಿದ್ದು ಕಾಲು ಇಟ್ಕೊತಿದ್ವಿ, ಅಂದರೆ ದೀರ್ಘದಂಡ ಮಾಡಿ ನಮಸ್ಕಾರ ಮಾಡ್ತಾ ಇದ್ವಿ. ಆದರೆ ಇವತ್ತಿನ ಮನಸ್ಥಿತಿ ಹೆಂಗಾಗಿದಾವೆ ಅಂದರೆ, ಯಾರಾದರೂ ತಾಯಂದಿರು ಅವ್ರು ಬರ್ತಾರ ನೀರು ಕೊಡೋದಿರಲಿ, ಬಂದ್ಯಾ ಬಾ, ಯಾವಾಗ ಹೋಗ್ತಾರೆ ಇವರು ಅಂತನ ಕಾಯುವಂಥ ಮನಸ್ಥಿತಿ ಬಂದಿದೆ ನಮಗೆಲ್ಲ. ಅವ್ರು ಏನು ನಿಮಗೆ ತಿನ್ನಬಾರ್ದು ತಿಂತಾರ, ಬಂದು ಏನಾದರೂ ನೀವು ಮನೆಗೆ ಏನು ಮಾಡ್ತೀರ ಅಂತ ನೀವು ಮಾಡಿ ಹಾಕಿದ್ದನ್ನು ತಿಂತಾರ ಅವರು. ಒಂದಿನ 2 ದಿನ ಅವರನ್ನು ಸಹಿಸ್ಕೊಳ್ತಕ್ಕಂತಹ ನೀವು ಮನಸ್ಸು ನೀವು ಕಲ್ತ್ಕೊಂಡ್ರೆ, ನಿಮ್ಮನ್ನು ನೋಡಿ ನಿಮ್ಮ ಮಗಳು ನಿಮ್ಮ ಮಗ ಕಲಿತಾರೆ. ಸೊ ನೀವು ಅವ್ರಿಗೆ ಗೌರವ ಕೊಟ್ಟರೆ ನಾಳೆ ಆ ಮಕ್ಕಳು ನಿಮ್ಗೆ ಗೌರವ ಕೊಡ್ತಕ್ಕಂಥದ್ದನ್ನು ಇದು ಮಾಡ್ತಾರೆ. ಇದು ಚಕ್ರ. ಇದು ಇವತ್ತು ಅತ್ತೆ, ಇವತ್ತು ಸೊಸೆ ಆಗಿರ್ತಕ್ಕಂಥ ನಾಳೆ ಅತ್ತೆ ಆಗ್ತಾಳೆ. ಸೊಸೆ ಆಗಿದ್ದಾಗ ನಾನು ಹೆಂಗೆ ನಮ್ಮ ಅತ್ತೆಗೆ ನಾನು ಗೌರವದಿಂದ ನೋಡ್ಕೊಂಡಿನಿ ಅನ್ನುವಂಥದ್ದರ ಆಧಾರದ ಮೇಲೆ ನಾಳೆ ನಿಂಗೆ ಅತ್ತೆಗೆ ಗೌರವ ಸಿಗುತ್ತೆ ಅನ್ನುವಂಥದ್ದನ್ನು ತಾವು ಮರಿಬಾರ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರುವಂತಹ ಮನಸ್ಥಿತಿಯನ್ನು ನಾವು ರೂಢಿಸ್ಕೊಳ್ಳೋಣ. ಒಂದು ಅರ್ಧ ಗಂಟೆ ಸಂಜೆ ಅಥವಾ ರಾತ್ರಿ ಒಬ್ಬೊಬ್ಬರೇ ಊಟ ಮಾಡೋದಕ್ಕಂತ ಎಲ್ಲರೂ ಕೂತ್ಕೊಳ್ರಿ, ಮನೆಗೆ ಅದನ್ನೇ ಊಟ ಮಾಡಿರಿ, ನಕ್ಕಂತ ಊಟ ಮಾಡಿರಿ. ಆ ಮಕ್ಕಳಿಗೆ ಒಬ್ಬರು ಬರಲಿಲ್ಲ ಅಂದ್ರೆ, ನಾವು ಊಟ ಮಾಡಲ್ಲ ಅಂದ್ರೆ ಅವ್ರು ಬರ್ತಾವೆ ಪ್ರೀತಿ ವಿಶ್ವಾಸಕ್ಕೆ. ನಿಮ್ಮ ಪ್ರೀತಿ ವಿಶ್ವಾಸದ ಮುಂದೆ ಅವ್ರಿಗೆಲ್ಲದೂ ನಶ್ವರ ಆಗೋಂಥ ರೀತಿಯಲ್ಲಿ ಆ ಪ್ರೀತಿ ತೋರಿಸಿದ್ರೆ ಖಂಡಿತವಾಗಿಯೂ ಮಕ್ಕಳು ಎಲ್ಲರೂ ಹಾದಿ ಬಿಡಲ್ಲ, ಒಳ್ಳೆಯ ಹಾದಿಯಲ್ಲಿ ಹೋಗ್ತಾರೆ. ಮೊದಲು ನಾವು ಒಳ್ಳೆಯ ಹಾದಿಯಲ್ಲಿ ಹೋಗ್ತಕ್ಕಂಥದ್ದನ್ನು ಕಲಿಯೋಣ. ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಾರೆ. ಹಿರಿಯರಿಗೆ ಗೌರವಿಸ್ತಕ್ಕಂತಹ, ಗುರುಗಳಿಗೆ ನಮಿಸ್ತಕ್ಕಂತಹ, ಯಾರಾದರೂ ಬೈದರೆ ಅವರಿಗೆ ನಮ್ಮ ಬುದ್ಧಿವಾದಕ್ಕೆ ಹೇಳ್ತಾ ಇದ್ದಾರೆ ಅನ್ನುವಂತಹ ಮನಸ್ಸನ್ನು ನಾವು ಮಾಡ್ಕೋಬೇಕು ಹೊರತು ಯಾವುದೂ ದುರುದ್ದೇಶದಿಂದ ಯಾರೂ ಮಕ್ಕಳನ್ನು ಹೊಡೆಯಲ್ಲ, ಶಿಕ್ಷಕರಾಗಿರ್ತಕ್ಕಂಥವರು ಕೂಡ. ಯಾಕಂದ್ರೆ ಇತ್ತೀಚೆಗೆ ಬಹಳಷ್ಟು ದೂರುಗಳು ಮೊನ್ನೆ ಒಂದು ದೂರು ಬಂತು ಒಂದು ಸ್ಕೂಲಲ್ಲಿ. ಅವು ಯಾವುದೋ ಹುಡುಗರು ಜಗಳ ಮಾಡ್ತಾಯಿದ್ರು, ಹಂಗೆಲ್ಲ ಕೆಟ್ಟದ ಬೈಬಾರಪ್ಪ ಅಂಥೇಳಿ ಅವ್ನು ಮೇಷ್ ಒಂದು ಹೊಡೆದಕ್ಕೆ ಅವರಪ್ಪ ಬಂದು, ಏನೋ ಮೇಷ್ರೆ ನಮ್ಮ ಮಗ ನೋಡಿದ್ಯಾ ನೀನು? ಅಲ್ಲ, ಅವನು ನೀವು ತಿದ್ದೋದಿಲ್ಲ, ಅವನು ತಿದ್ದಿಲ್ಲ ಅಂದ್ರೆ ಅವ್ನು ಏನಾಗ್ತದೆ ಅವ್ನು ಭವಿಷ್ಯ ಒಂದು. ನಾವೆಲ್ಲ ಚಿಕ್ಕವರು ಇದ್ದಾಗ ನಮ್ಮ ಮನೆಗೆ ಯಾರು ಏನು ತಪ್ಪು ಮಾಡಿದ್ರೆ, ನಿಮ್ಮ ಮೇಷಿಗೆ ಹೇಳ್ತಂದ್ರೆ ಸಾಕು ಹೇಳ್ತಿದ್ವಿ ನಾವೆಲ್ಲ, ಅಪ್ಪ ಮೇಷಿಗೆ ಹೇಳ್ಬೇಡಪ್ಪ, ಬೇಕು ನೀನೊಂದು ಅರ್ಥ ಹೊಡ್ಲಿರ್ತಿದ್ವಿ. ಅಂದರೆ ಒಂದಂತೂ ಸತ್ಯ, ಮೂರ್ತಿ ತಾನೇ ಸೃಷ್ಟಿ ಆಗಲ್ಲ. ಅದು ಕಲ್ಲಿನಲ್ಲಿ ಕಟದು ಅದನ್ನು ಉಳಿ ಹಾಕಿ ಪೆಟ್ಟು ಹಾಕಿದಾಗ ಅದು ಒಳ್ಳೆ ಮೂರ್ತಿ ಆಗತ್ತದು. ಸರಿ, ಕಲ್ಲಲ್ಲೇ ಹೊಡಿಬಾರ್ದು, ಅದನ್ನ ಉಳಿ ಪೆಟ್ಟ ಇಡಬಾರ್ದು, ಅದು ಹೆಂಗೆ ಮೂರ್ತಿ ಆಗತ್ತದು? ಒಳ್ಳೆಯ ಮೂರ್ತಿ ಆದಾಗ ಮಾತ್ರ ಅದಕ್ಕೆ ದೇವರ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಹಾಗೆ ಮಕ್ಕಳು ಕೂಡ ಎಲ್ಲ ಸಂದರ್ಭದಲ್ಲಿ ಅವ್ರು ದಂಡಿಸ್ಬೇಕು ಅಂತ ಅಲ್ಲ, ಎಲ್ಲ ಸಂದರ್ಭದಲ್ಲಿ ಹೊಡಿಬೇಕು ಅಂತಲ್ಲ, ಎಲ್ಲ ಸಂದರ್ಭದಲ್ಲಿ ಬೈಬೇಕು ಅಂತಲ್ಲ. ತಪ್ಪು ಮಾಡಿದ್ರು ತಪ್ಪನ್ನು ತಿಳಿ ಹೇಳಿ ಒಂದೆರಡು ಹೊಡೆದ್ರಿ ಅದು ಏನು ತಪ್ಪಲ್ಲ. ಆಮೇಲೆ ಯಾವ ಶಿಕ್ಷಕರನ್ನು ಕೂಡ ದುರುದ್ದೇಶದಿಂದ ಯಾರನ್ನೂ ಮಕ್ಕಳು ಹೊಡೆಯಕ್ಕೆ ಹೋಗಲ್ಲ. ಆ ಪರಿಸ್ಥಿತಿಗಳನ್ನು ಬಂದಿರ್ತವೆ, ಅದನ್ನು ನಿಭಾಯಿಸ್ಕೋಸ್ಕರ ಮಾಡಿರ್ತಾರೆ ಅನ್ನುವಂಥದ್ದನ್ನು ಇಟ್ಕೊಳ್ಳೋದ್ರ ಜೊತೆಗೆ ನಾವು ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ನಾಗರಿಕರಾಗಿ ಬೆಳೆಸ್ಬೇಕು ಅಂದರೆ ಮೊದಲು ನಮ್ಮಲ್ಲಿ ಸಂಯಮ ಮತ್ತು ತಾಳ್ಮೆ, ಅಗತ್ಯಕ್ಕಿಂತನೂ ಜಾಸ್ತಿ ಯಾರ್ದೋ ಮಾತುಗಳು ಎಮೋಷನಲ್ ಆಗಿರುವಂಥದ್ದನ್ನು ನಾವು ಕಡಿಮೆ ಮಾಡೋದ್ರ ಜೊತೆಗೆ ಮಕ್ಕಳನ್ನು ಪ್ರೀತಿಸೋಣ. ಒಂದಿಷ್ಟು ಸಮಯ ಕೊಡ್ರಿ. ಅಪ್ಪ ಅಮ್ಮ ಬಂದ ಸಂದರ್ಭದಲ್ಲಿ ಸಂಜೆ 7 ಗಂಟೆ ಆದ ತಕ್ಷಣ ಮನೆಗೆ ಹೋಗಿ ಟಿವಿ ಹಾಕೊಂಡು ಧಾರಾವಾಹಿ ನೋಡ್ತಾ ಕೂತ್ಕೊಂಡಿರ್ತೀರಿ. ಅತ್ತಾಗ ಅಪ್ಪ ಮೊಬೈಲ್ನಾಗ ಹಿಡ್ಕೊಂಡು ಬ್ಯುಸಿ ಆಗಿರ್ತಾನೆ. ಈ ಹುಡುಗರು ಅಲ್ಲಿ ನೋಡ್ತವೆ, ನೋಡಿದ ತಕ್ಷಣ ನಮ್ಮಪ್ಪ ಅತ್ತಾಗ ಹೋಗ್ಯಾನ, ನಮ್ಮಮ್ಮ ಇದ್ದ ನೋಡ್ತಾ ಅಂದ ತಕ್ಷಣ ಇವ್ರದ್ದು ಅವ್ರದ್ದೇ ಆಗಿರ್ತಕ್ಕಂಥ ಆಟ ಆಡೋಕೆ ಪ್ರಾರಂಭ ಮಾಡ್ತಾರೆ.
ದಯವಿಟ್ಟು ಅವುಗಳು ಯಾವ್ದಾರು ನೀವು ನೋಡ್ಲೇಬೇಕ್ರಿ, ಅವರು ಒಂದು ನೋಡ್ರಿ, ಒಂದು ಅರ್ಧ ಗಂಟೆ ನೋಡ್ರಿ. ಇಲ್ಲ ನಾವು ಗಮನಿಸಿಲ್ಲ, ಧಾರಾವಾಹಿ ಮೇಲೆ ಧಾರಾವಾಹಿ 7 ಗಂಟೆಯಿಂದ 7:30, 7:30ರಿಂದ 8:30, ಮುಂಜಾನೆ 6:00-6:30 ಅನ್ನ ಸಾಂಬಾರು ಮಾಡಿ ಬಿಸಾಕಿ ಬಿಡ್ತಾರೆ. ಅವು ಊಟ ಮಾಡಕ್ಕೆ ಬಂದ ಎಲ್ಲ ತಣ್ಣಗೆ ಇರ್ತದೆ. ಸೊ ಈ ರೀತಿ ಒಂದಿಷ್ಟು ಬದಲಾವಣೆ ನಮ್ಮಿಂದ ಆಗಲಿ, ನಿಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ. ದಯವಿಟ್ಟು ನಾವು ಈ ದೇಶಕ್ಕೆ ಕೊಡುಗೆ ಏನು ಕೊಡೋದು ಬೇಕಾಗಿಲ್ಲ, ನಮ್ಮ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಇರ್ತಕ್ಕಂಥ ಪಾಲನೆ ಮಾಡಿ ಈ ದೇಶಕ್ಕೆ ಒಳ್ಳೆಯ ಪ್ರಜೆಗಳನ್ನಾಗಿ ಕೊಟ್ಟರೆ ಅದೇ ಈ ದೇಶಕ್ಕೆ ನಾವು ಕೊಡ್ತಾ ಇರತಕ್ಕಂಥ ಸೇವೆ ಅಂತೇಳಿ ಭಾವಿಸಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಮಾಡಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ. ನಮಸ್ಕಾರ. Extend my heartfelt thank you, sir, for sharing your wisdom, experience, and knowledge here. Under your leadership, we have achieved new heights. Next, I would like to welcome Mr. Yetnalli Mallaya, sir, Headmaster of PVSPC Hospet, to address the gathering. Over to you, sir. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಗೌರವಾನ್ವಿತ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ನನ್ನ ಸಹೋದ್ಯೋಗಿಯಾಗಿರುವಂಥ ಮಲ್ಲಿಕಾರ್ಜುನ್ ಸರ್ ಅವರೇ, ನನಗೆ ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥ BM ಲೋಕೇಶ್ ಅವರೇ, ಗೌರವವನ್ನು ಕೊಡ್ತಕ್ಕಂಥ ಗಿರೀಶ್ ಸರ್ ಅವರೇ, ಮತ್ತು ಈ ವೇದಿಕೆ ಮುಂಭಾಗದಲ್ಲಿರುವಂಥ ನನ್ನೆಲ್ಲ ಗೌರವಾನ್ವಿತ ಪಾಲಕರೇ, ನಾನು ಇದೇ ಊರಿನ ಬೈಲುವತಿಗೇರಿ ಗ್ರಾಮದ ಒಬ್ಬ ತಾಯಿಯ ಮಗ ಡಾಕ್ಟರ್ ಯತ್ನಳ್ಳಿ ಮಲ್ಲಯ್ಯ ಅಂತ ಹೊಸಪೇಟೆಯ PVSPC ಹೈಸ್ಕೂಲಿನ ಮುಖ್ಯ ಗುರುಗಳಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 28 ವರ್ಷದಿಂದ ಈ ಕ್ಷೇತ್ರದಲ್ಲಿ ನನಗೆ ಅನುಭವ ಆಗಿದೆ. ನಮಗೆ ಗೊತ್ತಿದೆ, ಈ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿ ನಡೀತಾ ಇದೆ ಇತ್ತೀಚೆಗೆ. ನಾನು 20 ವರ್ಷದ ಹಿಂದೆನೆ ಈ ಭಾಗದಲ್ಲಿ ಇದೇ ಜಾಗದಲ್ಲಿ ಒಂದು ಶಾಲೆ ಆಗುತ್ತೆ ಅನ್ನುವಂಥ ದೂರದೃಷ್ಟಿಯನ್ನ ನಾನು ಇಟ್ಕೊಂಡು ನನ್ನ ಸ್ನೇಹಿತ ಹೊನ್ನೂರಪ್ಪ ಅವರಿಗೆ ಹೇಳಿದ್ದೆ, ಇದೇ ಜಾಗದಲ್ಲಿ ಇಲ್ಲಿ ಒಂದು ಶಾಲೆ ನಡೆದ್ರೆ ಮುಂದೆ ಇದು ದೊಡ್ಡ ಭವಿಷ್ಯವನ್ನ ನಿರ್ಮಾಣ ಮಾಡುತ್ತೆ ಅಂತ. ಅದೇ ರೀತಿ ಇತ್ತೀಚೆಗೆ ಇದೇ ನೆಲದಲ್ಲಿ ಈ ಶಾಲೆ ಪ್ರಾರಂಭ ಆಗಿರ್ತಕ್ಕಂಥದ್ದು ನಮ್ಮೆಲ್ಲ ಬೈಲುವತಿಗೇರಿ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕ್ರಾಂತಿನೇ ಅಕ್ಷರದಲ್ಲಿ ಆಗುತ್ತೆ. ಪಾಲಕರು ಗಮನಿಸಬೇಕು, ನೀವು ಮಕ್ಕಳಿಗೆ ಆಸ್ತಿಯನ್ನ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಒಂದು ಒಳ್ಳೆಯ ಮಾತು. ದಯಮಾಡಿ ಇವತ್ತು ಏನಾದರೂ ನಿಮ್ಮ ಮಕ್ಕಳು ಅಭಿವೃದ್ಧಿ ಆಗ್ತಾರೆ ಅಂತಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಹೊರತು ಬೇರೆ ಯಾವುದರಿಂದನೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥ ಅಂಶವನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು. ಈ ಭಾಗದಲ್ಲಿ ಜ್ಞಾನಜ್ಯೋತಿ ಪ್ರೀ ಪ್ರೈಮರಿ ಮತ್ತು ಪ್ರೈಮರಿ ಶಾಲೆ ಆರಂಭವಾಗಿರುವಂಥದ್ದು ಈ ಭಾಗದ ಜನಗಳಿಗೆ ಒಂದು ಒಳ್ಳೆಯ ಅನುಕೂಲ. ಅದರ ನೇತೃತ್ವವನ್ನು ವಹಿಸಿರುವಂಥ ಗಿರೀಶ್, ನೀಲಾಂಬಿಕೆ ಮತ್ತು ನಮ್ಮ ಶರಣಪ್ಪ ಹಾಗೂ ಇದನ್ನು ಮುನ್ನಡೆಸ್ತಕ್ಕಂಥ ರಾಜಶೇಖರ್, ಈ ಎಲ್ಲರೂ ಕೂಡ ಈ ಶಾಲೆಯನ್ನ ತುಂಬಾ ಚೆನ್ನಾಗಿ ಕಟ್ತಾ ಇದ್ದಾರೆ. ಮುಂದೆ ಈ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಕೂಡ ಚೆನ್ನಾಗಿದ್ದಾರೆ. ಮುಂದೆ ನಿಮ್ಮ ಮಕ್ಕಳಿಗೆ ಇದರಿಂದ ಅನುಕೂಲ ಆಗಲಿ, ಈ ಭಾಗದಲ್ಲಿ ಒಳ್ಳೆಯ ಶಿಕ್ಷಣ ಲಭಿಸಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಒಂದು ಮನವಿಗೆ ಹೋಗೊಟ್ಟು ಆಗಮಿಸಿರುವಂತ ನಮ್ಮ ಅಭಿಮಾನಿಗಳು ಮತ್ತು ನಮ್ಮೆಲ್ಲರನ್ನ ಪ್ರೋತ್ಸಾಹಿಸಿ ಬೆಳೆಸತಕ್ಕಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾನು ವೈಯಕ್ತಿಕವಾಗಿ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯ ಸಂತೋಷವನ್ನು ನೀಡುವುದರ ಜೊತೆಗೆ ಮುಂದೆ ನಿಮ್ಮ ಮಕ್ಕಳು ಒಳ್ಳೆಯ ಉತ್ತಮವಾದಂಥ ಅಕ್ಷರ ಜ್ಞಾನಿಗಳಾಗಲಿ ಅಂತೇಳಿ ನನ್ನ ಸದಾಶಯದ ಮಾತನ್ನು ಹೇಳ್ತಾ ನಮ್ಮೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪಾಲಕರಿಗೆ ಮತ್ತು ಶಿಕ್ಷಣ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. It is a privilege to extend my heartfelt thank you to you also, sir. Now it is the time for prize distribution ceremony where we have gathered to celebrate the outstanding accomplishments of our students' fancy dress competition held on 26 January 2026. The competition held on 26 January 2026 related to patriotism. The first prize goes to Anvita Reddy from UKG. I welcome Anvita Reddy and her parents to the stage. I welcome Anvita Reddy and her parents to the stage.
The second prize goes to Vinuta as she played the role of Indira Gandhi. I would like to welcome Vinuta's parents to the stage. Sir, please come as soon as possible. Third prize goes to Samanvita as she played the role of Pandit Jawaharlal Nehru. I also extend my heartfelt welcome to Samanvita's parents to the stage. ದಯವಿಟ್ಟು ಪಾಲಕ ಪೋಷಕರು ಜೋರಾದ ಚಪ್ಪಾಳೆ. ಮರಿಸ್ವಾಮಿ ಬಹಳ ಅತ್ಯಂತ ಮುಗ್ಧ ವ್ಯಕ್ತಿ ಮತ್ತು ಬಹಳ ಕಷ್ಟಪಟ್ಟು ಬೆಳೆದಿರತಕ್ಕಂಥವನು. ಮಗ ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾನೆ. ಮುಂಬರ್ತಕ್ಕ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೆಸರು ಮಾಡಲಿ ಅನ್ನೋದಕ್ಕೆ ನೋಡಿ, ನಿಜವಾಗ್ಲೂ ಇಂಥವ್ರ ಮಗ ಅಂತ ಅನ್ಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಮಗನಿಂದ ತಂದೆಗೆ ಗೌರವ ಇರಬೇಕು. ಹಾಗೆ ಇವತ್ತು ಮರಿಸ್ವಾಮಿ ಹೆಸರು ನೀಡಿ ರಾಜ್ಯದತ್ತ
ಅವನ ಮಗ ಈಗ ಪರಿಚಯ ಮಾಡಿಸಿದ್ದಾನೆ. ಹಾಗಾಗಿ ಆ ಮಗನಿಗೆ ವಿಶೇಷವಾದಂತಹ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಶುಭಾಶಯಗಳು. Last but not the least, I would also like to invite Appu Dance Studio team, DKD Boys and Girls for this Dream Fantasy Unleash the Magic Annual Day Celebration 2025-26. ಶಿವನೇ ಚಾಟಿ ಕಣೋ ಈ ಬಾಳು ಸುಂದರ ನಗರಿ ನೀಗರ ಮೇಲಿಗಳು ನಿಂತಾಗ ಬುಗುರಿಯಾಟ ಎಲ್ಲಾರು ಬಂದಿರೋಟ ಕಾಲ ಈ ಭೂಮಿ ಬಣ್ಣದ ಶಿವನೇ ಚಾಟಿ ಕಣೋ ಈ ಬಾಳು ಸುಂದರ ನಗರಿ ನೀರರ ಮೇಟಿ ಕಣೋ ನಮ್ಮ ಕನಸನ್ನೇ ತಮ್ಮ ಕನಸು ಅಂದುಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ಆ ಕನಸಿಗೆ ಬಣ್ಣ ತುಂಬಿ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಡೆಯೋ ನಮ್ಮ ಈ ಶಿಕ್ಷಕರು. ನಮ್ಮ ತಪ್ಪುಗಳನ್ನು ತಿದ್ದಿ ಸರಿಗಳನ್ನು ಸಂಭ್ರಮಿಸಿ ನಮಗೆ ಉತ್ಸಾಹ ತುಂಬುವ ಈ ಶಾಲೆಯ ಸಂಸ್ಥಾಪಕರು. ಸುಖವಾದ ಭಾಷೆಯ ಕಲಿಸ ಸರಿಯಾದ ದಾರಿಗೆ ನಡೆಸ ಸಂಸ್ಕೃತಿಯೇ ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಸಾಟಿಗೆ ಏಟ ಕಾಲ ಈ ಭೂಮಿ ಬಣ್ಣದ ಭೂಮಿ ಆ ಶಿವನೇ ಸಾಟಿ ಕಣೋ ಸುಂದರ ನಗರಿ ನೀರರ ಮೇಟಿ ಕಣೋ ನಮ್ಮೆಲ್ಲರಿಗೂ ಈ ಶಾಲೆ ತಾಯಿಯ ಮಡಿಲಾಗಿ ತಂದೆಯ ಆಶ್ರಯವಾಗಿ ಬಿಡಿಸಲಾರದ ಬಂಧವಾಗಿದೆ. ಇದು ನಮ್ಮ ಕುಟುಂಬ.
जल प्रवाह पावितस्थले गलेवलम्ब्य लम्बितां भुजङ्गमङ्गमालिकाटमड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिव शिव जटाकटाह सम्भ्रम भ्रमन्निलिम्ब निर्झरी विलोल वीचि वल्लरी विराजमान मूर्धनि धगद्धगद्धगज्ज्वलल्ललाट मण्डपावके किशोर चन्द्रशेखरे रतिः प्रतिक्षणं मम धराधरेन्द्रनन्दिनी विलास बन्धु बन्धुरसुरद्दिगन्त सन्तति प्रमोदमान मानसे कृताकटाक्ष धोरणी निरुद्ध दुर्धरापणि क्वचिद्दिगम्बरे मनो विनोदमेतु वस्तुनि जटाभुजंग पिंगल सुरत्सरामणि प्रभात रंब कुंकुमद्रव प्रलिप्त दिग्वधूमुखे मदान्त सिंधुर स्फुरद्वगुत्तरीय मेधुले मनो विनोदमद्भुतं बिभर्त भूत भर्तरे ओम नमः शिवाय सदा शिवं भजाम्यहं सदा शिवं भजाम्यहं ओम नमः शिवाय सहस्रलोचन प्रभृत्य शेषलेख शेखर प्रसून धूलि धोरणी विधूसराघ्रि पीठभूभुजङ्गराजमालया निबद्ध जाटचूटक श्रियै चिराय जायतां चकोर बन्धुशेखरः ललाट चत्वरज्ज्वल धनञ्जय स्फुलिङ्गमालि पीत पञ्चसायकं नमन्निलिम्पनायकं सुधामयूखरेखया विराजमान शेखरं महाकपालि सम्पदे शिरोजटालमस्तु
ಚಿತ್ರಪತ್ರಕ ಪ್ರಕಲ್ಪನೈಕ ಶಿಲ್ಪಿನಿ ತ್ರಿಲೋಚನೆ ರತಿರ್ಮಮ ನವೀನ ಮೇಘ ಮಂಡಲಿ ನಿರುದ್ಧ ದುರ್ಧರ ಸ್ಫುರಕ್ಕುಹೂ ನಿಶೀಥಿನಿ ತಮಃ ಪ್ರಬಂಧ ಬದ್ಧ ಕಂಧರ ಹಲಿಲಿಂಪ ನಿರ್ಜರಿಧರ ಸ್ತನೋತು ವೃತ್ತಿ ಸಿಂಧುರ ಕಲಾನಿಧಾನ ಬಂಧುರ ಶ್ರಿಯಂ ಜಗದ್ಗುರಂ ಧರಃ पंकज प्रपंच कालिम प्रभावलम बद्ध कंधरं स्मरच्छिदं पुरच्छिदं भवच्छिदं मखच्छिदं गजच्छिदान्धकच्छिदं तमन्तकच्छिदं भजे अखल्व सर्व मंगला कला कदम्ब मंजरी रस प्रवाह माधुरी विजृंभणा मधुव्रतं स्मरान्तकं पुरान्तकं भवान्तकं मखान्तकं गजान्तकान्धकान्तकं अमन्तकान्तकं भजे करालभालहव्यवाधिमिद्धिमिद्धिमिध्वनं मृदङ्गतुङ्गमङ्गलध्वनिक्रम प्रवर्तित प्रचण्ड ताण्डव शिव विचित्रकल्पयो भुजङ्गमौक्तिकट्टयो गरिष्ठरत्नलोटयो सुहृद्विपक्षपक्षयो कृशारविन्द चक्षुषो प्रजामहि महेन्द्रयो श्रमप्रवृत्तिकर्कदा सदा शिवं भजाम्यहम् सदा शिरस्थमञ्जलिं वहद्विमुक्तलोललोचनो ललाम बाललग्नकर्षिवेति मन्त्रमुच्चरन् कदा सुखी भवाम्यहम् पठन् स्मरन् ब्रुवन्नरो विशुद्धिमेति सन्ततं हरे गुरौ सुभक्तिमाशु याति नान्यथा गतिं विमोहनं हि देहिनां सुशङ्करस्य विमोहनं हि देहिनां सुशङ्करस्य विमोहनं हि देहिनां सुशङ्करस्य चिन्तनम् Shiva
ढोल घुंगुरा सारी गम दिनचरा ढोल ढोल घुंगुरा सारी गम दिनचरा ಭಾವದಿಂದ ಬಾಳಿಗೆ ಸಾಕಿ ಬಂದ ಹಾಡಿಗೆ ಸಾರಿಗಮದ ಪಯಣ ಢಮ್ ಢಮ್ ಢೋಲ್ ಢಂಗೂರ ಸಾರಿಗಮಕ್ಕೆ ಢಂಗೂರ ಸಾನಿರಿ 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 ನಿಸಾನಿರಿ ನಿಸಾನಿ ಧನಿ ಧನಿ ಸಾ ಎಲ್ಲಿ ಹಾಡು ಎಲ್ಲಿ ಹಸೆಯೋ ಅಲ್ಲೇ ಜೀವನ ಹರ್ಷ ನಿತ್ಯ ಸಂತಸ ವರ್ಷ ತಾಳದಲ್ಲೇ ಮಿಟುವ ಹೃದಯ ಹಾಡಿನಲ್ಲಿ ಎಲ್ಲಿ ಎಂದು ಹೃದಯ ಹಾಡುಗು ತಿಂದು ಎತ್ತು ಹಾಡ ಬನ್ನಿ ಮನ ತಣಿಯ ಕುಣಿಯ ಬನ್ನಿ ಜಗ ಬೆಳ್ಳನಾದವೆಂದು ಹಾಡಿ ಕುಣಿದು ಸ್ವರ್ಗ ಕಿಳಕೆಳ ತರುವ ಢೋಲ್ ಢೋಲ್ ಢಂಗೂರ ಸಾರಿಗಮ ದಿಂಚರ ಢೋಲ್ ಢೋಲ್ ಢಂಗೂರ ಸಾರಿಗಮ ದಿಂಚರ ಭಾವದಿಂದ ಬಾಳಿಗೆ ಸಾಕಿ ಬಂದ ಹಾಡಿಗೆ ಸಾರಿಗಮದ ಪಯಣ ಢಮ್ ಢಮ್ ಢೋಲ್ ಢಂಗೂರ ಸಾರಿಗಮಕ್ಕೆ ಢಂಗೂರ ಸಾನಿ 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 ಧನಿ ಧನಿ ಸಾ ಏಳು ಸ್ವರದ ಒಳಲಿನಲ್ಲಿ ಕೋಟಿ ರಾಗದ ಕವಲು
ಇರಲಿ ನಿನ್ನ ಸಂಗ ಬಾರು ಬಾರು ನನ್ನ ರಾಜ ನಿನಗೆ ನೀನೆ ಮಹಾರಾಜ ನುಡಿಯೋ ಆತ್ಮಬಲದಸ್ತ್ರ ಅದುವೇ ಜಯದ ಮಹಾಮಂತ್ರ ನಿನ್ನ ದಾರಿಯಲ್ಲಿ ಎಲ್ಲೂ ಸೋಲೆ ಇಲ್ಲ ಬಾಳ ಯುದ್ಧದಲ್ಲಿ ನಿನ್ನ ಗೆಲ್ಲವಿಲ್ಲ ಛಲವೇ ಬಲವೋ ಮುಂದೆ ನುಗ್ಗಿ ನುಗ್ಗಿ ಬಾ ಜಗವೇ ಒಂದು ರಣರಂಗ ಧೈರ್ಯ ಇರಲಿ ನಿನ್ನ ಸಂಗ ಬಾರು ಬಾರು ನನ್ನ ರಾಜ ತಿರುಗೋ ಭೂಮಿಯಲ್ಲಿ ನಡೆವ ಬಾಳಿನಲ್ಲಿ ಏನು ನಿಲ್ಲ ನಮ್ಮ ರಾಜ ಜನನ ಎಂಬುದಿಲ್ಲಿ ಮರಣ ಎಂಬುದನ್ನ ಎಂದು ಗೆಲ್ಲ ನಮ್ಮ ರಾಜ ಜನ ಇರುವ ಗೋಲವೋ ಇದು ದಿನ ಕಳೆವ ಜಾಲವೋ ಇದು ಜಯ ಭಯದ ಚಿಂತೆ ಮಾಡದೆ ಸೆಣಸಾಡೋ ರಂಗವೋ ಇದು ಇಲ್ಲಿ ದಾನವರ ಕೆಟ್ಟ ಮಾಯವಿದೆ ಇಲ್ಲಿ ಮಾನವರ ಸುಟ್ಟ ಗಾಯವಿದೆ ಇದ್ದರೆ ಗೆದ್ದರೆ ನ್ಯಾಯವನ್ನು ಉಳಿಸುವ ಜಗವೇ ಒಂದು ರಣರಂಗ ಧೈರ್ಯ ಇರಲಿ ನಿನ್ನ ಸಂಗ ಬಾರು ಬಾರು ನನ್ನ ರಾಜ ದೇಹಿ ಎನ್ನುವಾಗ ನಿದ್ದೆ ಮಾಡುವಾಗ ಕತ್ತಿ ಎತ್ತಬೇಡ ರಾಜ ಶತ್ರು ಬೀಳುವಾಗ ಯುದ್ಧ ಮಾಡುವಾಗ ಕರುಣೆ ಕಟ್ಟಿಡು ರಾಜ ಭೂಮಿಲಿ ಹುಟ್ಟಿ ಬಂದರೆ ಆರುಣವ ಕಟ್ಟಬೇಡವೇ ಅನ್ಯಾಯ ಗೆಲ್ಲುತ್ತಿದ್ದರೆ ಸಿಡಿಗೆದ್ದು ನಿಲ್ಲಬೇಡವೇ ಇಲ್ಲಿ ಕ್ರೂರತನ ಅಟ್ಟದಲ್ಲಿ ಇದೆ ನಿನ್ನ ಜಾಣತನ ಮೆಟ್ಟುವಲ್ಲಿ ಇದೆ ಮೆಟ್ಟು ಬಾ ಅಟ್ಟು ಬಾ ದಿಟ್ಟ ಹೆಜ್ಜೆ ಇಟ್ಟು ಬಾ ಜಗವೇ ಒಂದು ರಣರಂಗ ಧೈರ್ಯ ಇರಲಿ ನಿನ್ನ ಸಂಗ ಬಾರು ಬಾರು ನನ್ನ ರಾಜ ನಿನಗೆ ನೀನೆ ಮಹಾರಾಜ ಹಿಡಿಯೋ ಆತ್ಮಬಲದಸ್ತ್ರ ಅದುವೇ ಜಯದ ಮಹಾಮಂತ್ರ ನಿನ್ನ ದಾರಿಯಲ್ಲಿ ಎಲ್ಲೂ ಸೋಲೆ ಇಲ್ಲ ಬಾಳ ಯುದ್ಧದಲ್ಲಿ ನಿನ್ನ ಗೆಲ್ಲುವರಿಲ್ಲ ಛಲವೇ ಬಲವೋ ಮುಂದೆ ನುಗ್ಗಿ ನುಗ್ಗಿ ಬಾ ಜಗವೇ ಒಂದು ರಣರಂಗ ಧೈರ್ಯ ಇರಲಿ ನಿನ್ನ ಸಂಗ ಬಾರು ಬಾರು ನನ್ನ ರಾಜ